ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಿಕೇಶ್ ಮಾತಾಡ್ತಾ ಇರೋದು. ಕೇರಳ ಲೈಫ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಲ್ವಾ? ನಾನು ಎಲ್ಲೇ ಕೇರಳದಲ್ಲಿ ಖುಷಿಯಾಗಿದ್ದೀನಿ. ಪರವಾಗಿಲ್ಲ, ಮಳೆ ಇದೆ, ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿದ್ದೀನಿ. ಆದಷ್ಟು ನನ್ನ ಕೈಲಿ ಆದಷ್ಟು ವಿಡಿಯೋಗಳನ್ನ ನಾನು ಹಾಕ್ತಾಯಿದ್ದೀನಿ. ಇವತ್ತು ಬಂದು ಮೊಟ್ಟೆಯಿಂದ ಮಾಡೋವಂಥ ಗೋಬಿ ಬಗ್ಗೆ ನಾನು ತೋರಿಸ್ತಾಯಿದ್ದೀನಿ. ಮೊದಲಾಗಿ ನಾನು 4 ಮೊಟ್ಟೆನ ತೊಗೊಂಡಿದ್ದೀನಿ. ನಾಟಿ ಮೊಟ್ಟೆನ ಇದನ್ನು ಬೇಯಿಸ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿಗೆ ಒಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ. ಇದರೊಳಗೊಂದು ರಿಂಗ್ ಥರ ಇಟ್ಕೊಂಡು ಇದನ್ನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಮೊಟ್ಟೆನ ನಾನೇನು ಮಿಕ್ಸ್ ಮಾಡಿಲ್ಲ, ಹಾಗೆ ಇಟ್ಟು ನಾನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲೊಂದು ಪ್ಲೇಟ್ ಮುಚ್ಕೊತಾ ಇದ್ದೀನಿ. ಇದು ಇವಾಗ ಬೇಯಲಿ ಬನ್ನಿ. ಇದಕ್ಕೆ ಬೆಂದಿದೆ ನೋಡಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಭಂಡಾರ ಬೇಕಾದರೆ ನೀವು ಹಾಕುವಾಗಲೇ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ನನಗೆ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ. ಅದಕ್ಕೆ ನಾನು ಈ ಥರ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆ ಬೇಯೋ ಟೈಮ್ ನಾನು ಅದು ಮೊಟ್ಟೆನ ಮಿಕ್ಸ್ ಮಾಡಿಲ್ಲ. ನೀವು ಬೇಕಾದರೆ ಮಿಕ್ಸ್ ಮಾಡಿಕೊಂಡೇ ಬೇಯಿಸ್ಕೋಬೋದು. ನಾನು ಮಿಕ್ಸ್ ಮಾಡಿದ್ದೇ ಇರೋದು ಕಾರಣ ಏನಂದರೆ, ಅದು ಹೇಳಿದ್ನ ನನಗೆ ಭಂಡಾರ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿರೋದು. ಇದು ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಏನಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾಶ್ಮೀರ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಇದು ಖಾರ ಜಾಸ್ತಿ ಇರೋಲ್ಲ, ಅದಕ್ಕೆ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಬಂದು ಅರ್ಧ ಬಟ್ಲಷ್ಟು ಹಾಕ್ಕೊತಾ ಇದ್ದೀನಿ. ನೀರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಭಂಡಾರನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಭಂಡಾರ ಹೊಡೆಯುತ್ತೆ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾ ಇರೋದು. ಅದೇ ಹೇಳೋದಲ್ಲ, ನೀವು ಮೊಟ್ಟೆ ಬೇಕಾದ್ರೆ ಬೇಯಿಸುವಾಗಲೇ ಬೇಕಾದ್ರೆ ಮಿಕ್ಸ್ ಮಾಡಿ ಬೇಯಿಸ್ಕೋಬೋದು. ನನಗೆ ಈ ಥರ ಇಷ್ಟ ಆಗಿರೋದ್ರಿಂದ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ನಿಮ್ಗೆ ಈ ಥರ ಇಷ್ಟ ಆದರೆ ಬೇಕಾದ್ರೆ ಈ ಥರನೇ ಮಾಡ್ಕೋಬೋದು. ಇಲ್ಲ ಸಾಧಾರಣವಾಗಿ ನಾವು ಅದು ಮಿಕ್ಸ್ ಮಾಡಿ ಬೇಯಿಸ್ಕೊಳತ್ತಾನೆ ಬೇಯಿಸ್ಕೋಬೋದು. ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದೊಂದು 10 ನಿಮಿಷ ಇದಕ್ಕೆ ಉಪ್ಪು ಖಾರ ಹಿಡೀಲಿ. ಇವಾಗ ಮಿಕ್ಸ್ ಮಾಡಿ ಇಟ್ಟಿರೋದಕ್ಕೆ ನಾನು ಓಟ್ಸು ಒಂದು 2 ಸ್ಪೂನಷ್ಟು ತಗೊಂಡಿದ್ದೀನಿ. ಯಾಕಂದರೆ ಓಟ್ಸ್ ಜೊತೆ ನಾವು ತಿನ್ನುವಾಗ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಓಟ್ಸನ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಎಣ್ಣೆ ಹುಯ್ತಾ ಇದ್ದೀನಿ. ಎಣ್ಣೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು, ಅದರಿಂದ ಕೊಬ್ಬರಿ ಎಣ್ಣೆನೇ ತಗೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ನಾನು ಬಿಟ್ಕೊತಾ ಇದ್ದೀನಿ. ಆಗಿದೆ, ಇವಾಗ ನಾನು ಎತ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಮೊದಲೇ ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ನಾವು ಎಣ್ಣೆಲಿ ಹುರ್ಕೊಂಡಿದ್ವಲ್ಲ, ಅದೇ ಎಣ್ಣೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ. ಸಾಧಾರಣವಾಗಿ ಶುಂಠಿ ಯಾರು ಹಾಕಲ್ಲ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಪೇಸ್ಟ್ ಅಲ್ಲ, ಮೆಣಸಿನ್ಕಾಯಿನೇ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗೆಲ್ಲನೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಮೊದಲಿಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಕಾಶ್ಮೀರ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ಉಪ್ಪು ಒಂದು ಚಿಟಿಕೆ ಅಷ್ಟು ಹಾಕೋತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಯಾ ಸಾಸು 1 ರಿಂದ 2 ಮುಚ್ಚಳಷ್ಟು ನಾನು ಸೋಯಾ ಸಾಸನ್ನ ಹಾಕೋತಾ ಇದ್ದೀನಿ. ವಿನಿಗರ್ ನಾನು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀನಿ. ನಾನಿದು 15 ರೂಪಾಯಿ ನಾನು ತಗೊಂಡಿದ್ದು ಫುಲ್ಲು ಒಂದನ್ನು ಹಾಕೋತಾ ಇದ್ದೀನಿ. ಯಾಕಂದರೆ
ಯಾಕಂದರೆ ಇದರಲ್ಲಿ ಮೇಯ್ನಾಗಿ ಟೊಮೊಟೊ ಜಾಸ್ತಿನೇ ಇರಬೇಕು. ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋದನ್ನು ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಗ್ಗಿಂದ ಮಾಡಿರೋಂಥ ಗೋಬಿ ರೆಡಿ ಇದೆ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿದೆ. ಮಳೆಗಾಲದಲ್ಲಂತೂ ಇದು ಮಾಡ್ಕೊಂಡು ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲೇ ಆರಾಮಾಗಿ ಮಾಡ್ಕೊಬೋದು. ಇದನ್ನು ತುಂಬ ರುಚಿಯಾಗಿರುತ್ತೆ. ಮಾತ್ರ ತುಂಬ ವೆರೈಟಿ ರೆಸಿಪಿ ಇದು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದಕ್ಕೊಂದು ಟಚ್ ಕೊಡಿ. ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಯಲ್ಲಿ. ನಾನು ನಿಮ್ಮ ರೇಖಾ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.